ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಎಗ್ಲೆಸ್ ರೆಡ್ ವೆಲ್ವೆಟ್ ಕೇಕ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು 1 ಕಪ್ ಆಗೋವಷ್ಟು ಹಾಲು ತಗೊಂಡಿದ್ದೀನಿ. ಇದು 240 ml ಅಷ್ಟು ಹಾಲು ತಗೊಂಡಿದ್ದೀನಿ. ವೈಟ್ ವಿನಿಗರ್ ಹಾಕ್ಕೊಳ್ತೀನಿ 1 ಟೇಬಲ್ ಸ್ಪೂನು. 1 ಟೇಬಲ್ ಸ್ಪೂನು ವೈಟ್ ವಿನಿಗರ್ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದೊಂದು 5-10 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡೋವರೆಗೂ ಇದು ಒಂದು ಪಕ್ಕಕ್ಕೆ ಇಡೋಣ. ಈಗ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಜರಡಿ ಇಟ್ಕೊಂಡಿದ್ದೀನಿ. 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಕಪ್ಪು ಮತ್ತು ಇದು ಅರ್ಧ ಕಪ್ಪು. ಇದು ಜರಡಿ ಇಟ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ ಅನ್ನಷ್ಟು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಕೊಕ್ಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವಾಗಲೂ ತಳ ಈ ಥರ ಮಾಡಿಕೊಂಡೇ ನಾವು ಹಾಕ್ಕೊಳ್ಬೇಕಾಗಿರೋದು. ಒನ್ ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಸೋಡಾ ಇದು. ಇವಾಗ ಇದು 3 ಜರಡಿ ಇಟ್ಕೊಳ್ಳೋಣ. ಮೈದಾ ಇಟ್ಕೊಂಡಿದ್ದೀನಿ, ಕೊಕ್ಕೋ ಪೌಡ್ರ್ ಮತ್ತು ಸೋಡಾ, ಬೇಕಿಂಗ್ ಸೋಡಾ. ನೋಡಿ, ಈ ಥರ ಗಂಟು ಬರುತ್ತೆ ಅಂತ ಜರಡಿ ಇಟ್ಕೋಬೇಕು. ಇದು ಕೂಡ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಬೌಲ್ ತಗೊಳ್ತಾ ಇದ್ದೀನಿ ನಾನು. ಇನ್ನೊಂದು ಬೌಲ್ ತಗೊಳ್ತಾ ಇದ್ದೀನಿ. ಈಗ ನಾನು 1 ಕಪ್ ಅಷ್ಟು ಶುಗರ್ ಪೌಡ್ರ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಕಾಸ್ಟರ್ ಶುಗರ್ ತಗೊಳ್ಬೋದು. ಮತ್ತು ಇದಕ್ಕೆ ಅರ್ಧ ಕಪ್ ಅಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲ್ ತಗೊಳ್ತಾ ಇದ್ದೀನಿ. ಈಗ ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದು ಈ ಥರ ಬೀಟ್ ಮಾಡ್ಕೋಬೇಕು. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ನಮಗೆ ಸಾಫ್ಟ್ನೆಸ್ ಬರುತ್ತೆ ಕೇಕು. ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೀ ಸ್ಪೂನ್ ಆಗೋವಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ, ನಿಂಬೆಹಣ್ಣು ಜ್ಯೂಸು. ಇದು ಎರಡನೇದು. 2 ಟೀ ಸ್ಪೂನ್ ಆಗುವಷ್ಟು ನಾನು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/4 ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯಿತು, ಮಿಕ್ಸ್ ಮಾಡ್ಕೊಂಬಿಡೋಣ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನಾವು ಬೀಟ್ ಮಾಡಿದಷ್ಟು ಸಾಫ್ಟ್ನೆಸ್ ಬರುತ್ತೆ ಕೇಕು. ನಾನು 2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾಲ್ಕು ಡ್ರಾಪ್ಸ್ ಅಷ್ಟು ಫುಡ್ ಜೆಲ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ 4 ಡ್ರಾಪ್ಸ್ ಅಷ್ಟು. ನೋಡಿ, ಮಿಕ್ಸ್ ಮಾಡಿದ ತಕ್ಷಣ ಕಲರ್ ನೋಡಿ ಹೆಂಗೆ ಚೇಂಜ್ ಆಯಿತು ಅಂತ. ನಾನು 4 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸ್ ಮಾಡಿದ್ವಲ್ಲ, ಕೊಕ್ಕೋ ಪೌಡ್ರು ಮತ್ತು ಸೋಡಾ, ಬೇಕಿಂಗ್ ಸೋಡಾ ಹಾಕಿದೆ ನಾನು. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಬಿಟ್ಟು ತುಂಬ ತಿರುಗಿಸ್ಬಾರ್ದಿದು. ಈಗ ನಾನು ತಿರ್ಗಾ ಇದೆಲ್ಲ ಪೌಡ್ರ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಇದು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು
ಹಾಲು ವಿನಿಗರ್ ಹಾಕಿ ಹೊಡೆದಿದ್ವಲ್ಲ, ಅದು ಇವಾಗ ಇದಕ್ಕೆ ಹಾಕೊಂಬಿಡೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಳ್ತೀನಿ. ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕೇಕ್ ಟಿನ್ಗೆ ಹಾಕ್ಕೊಳ್ತೀನಿ. ಇದು ಎಲ್ಲ ನಾನು ಪೋರ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಟರ್ ಪೇಪರ್ ಹಾಕಿದೆ. ಬಟರ್ ಪೇಪರ್ ಮೇಲೆ ಇದೆಲ್ಲ ಪೋರ್ ಮಾಡಿದ್ದೀನಿ. ಈಗ ಇದು ಒಂದು 3 ಸರ್ತಿ ಏರ್ ಬಬಲ್ಸ್ ತೆಗಿಯೋಣ ಇದದ್ದು. ಈಗ ನಾನು 180 ಡಿಗ್ರಿಯಲ್ಲಿ 30ರಿಂದ 35 ನಿಮಿಷ ನಾನು ಅವನಲ್ಲಿ ಇಡ್ತಾ ಇದ್ದೀನಿ, ಪ್ರೀ ಹೀಟೆಡ್ ಅವನಲ್ಲಿ. 80 ಡಿಗ್ರಿಯಲ್ಲಿ 30ರಿಂದ 35 ನಿಮಿಷ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಇದು ತಣ್ಣಗಾದ್ಮೇಲೆ ತೆಗಿತೀನಿ. Photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back. I remember when we were staring photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back. Call me when you want. Baby, I can't take it on my heart. Yeah, yeah. Give me your love. Yeah, yeah. Call me when you want. Baby, I can't take it on my heart. Yeah, yeah. Give me your love. Yeah, yeah, I remember when we were staring photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back. I remember when we were staring photo. Don't forget the way you look me in the eyes, and I keep you in my heart. In my heart is where you are. I still think of you. I want you coming back.